ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತ 2 ಚಟ್ನಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕಡಲೆ ಬೀಜ ಚಟ್ನಿ, ಒಂದು ಹುರ್ಗಡ್ಲೆ ಚಟ್ನಿ. ಇದಕ್ಕೆ ಪುಟಾಣಿ ಅಂತ ಕೂಡ ಕರೀತಾರೆ. ಸೊ ಈ ಚಟ್ನಿಯನ್ನ ನೀವು 2 ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡಬಹುದು. ಯಾವ ರೀತಿ ಏನಂತ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಶುರು ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪನೇ ಕಡಲೆ ಬೀಜವನ್ನ ತಗೋತಾ ಇದ್ದೀನಿ. ಇದನ್ನ ನಾವೀಗ ಸಣ್ಣ ಉರಿಯಲ್ಲಿ ನಾವಿದನ್ನ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಒಂದರಲ್ಲಿ 2 ಬಾಯಿ ಬಿಡಬೇಕು ನೋಡಿ, ಆ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಫ್ರೈ ಆಗಿದ್ದಾವೆ. ಈಗ ಇದ್ರ ಜೊತೆಗೆ ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ. ಈಗ ಚೆನ್ನಾಗಿ ಇಲ್ಲಿ ಫ್ರೈ ಆಗಿದ್ದಾವೆ, ಲೈಟ್ ಆಗಿ ಓಪನ್ ಕೂಡ ಆಗಿದ್ದಾವೆ, ನೋಡ್ತಾ ಇರ್ಬೋದು ನೋಡಿ. ಈ ರೀತಿ ಆಗಿದ್ರೆ ಸಾಕು. ಫ್ರೆಂಡ್ಸ್, ಈಗ ಇಲ್ಲಿ ಪೂರ್ತಿ ತಣ್ಣಗಾಗಿದ್ದಾವೆ ಕಡಲೆ ಬೀಜ ನೋಡಿ. ಕೈಯಲ್ಲೇ ಮ್ಯಾಶ್ ಮಾಡಿದ್ರೆ ಈ ರೀತಿ 1ರಲ್ಲಿ 3 ತುಂಡು ಆಗ್ತಿದ್ದಾವೆ. ಈಗ ನಾನು ಇಲ್ಲಿ ಸಪರೇಟ್ ಆಗಿ ಸಿಪ್ಪೆ ಮಾಡ್ತಾ ಇಲ್ಲ. ಸಿಪ್ಪೆ ಸಪರೇಟ್ ಮಾಡಕ್ ಹೋಗ್ಲೇಬೇಡಿ. ಈ ಸಿಪ್ಪೆ ಒಳಗೆ ನಾವು ಚಟ್ನಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದಕ್ಕೆ ಇಲ್ಲಿ ಸ್ವಲ್ಪನೇ ಬೆಲ್ಲ, ಹುಣಸೆ ಹಣ್ಣು, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿಯನ್ನ ಸೇರಿಸ್ಕೊತಾ ಇದ್ದೀನಿ. ಚಿಟಿಕೆ ಆಗೋಷ್ಟು ಇಂಗು, 1/4 ಚಮಚದಷ್ಟು, ನಂತರ ಇದಕ್ಕೆ ಜೀರಿಗೆಯನ್ನ ಕೂಡ 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಖಾರ ನಿಮ್ ಕ್ವಾಂಟಿಟಿ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಇದನ್ನ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಯಾವುದೇ ಚಟ್ನಿ ಪೌಡರ್ ಮಾಡ್ಬೇಕಪ್ಪ ಅಂದ್ರೂ ಕೂಡ ಈ ರೀತಿ ಮಾಡಬೇಕು. ಆಫ್ ಆನ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿದು ಪೌಡರ್ ಆಗಿ ಆಗುತ್ತೆ. ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ನೋಡಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ತಾ ಆಫ್ ಆನ್ ಮಾಡ್ತಾನೆ ಇರಬೇಕು. ಫ್ರೆಂಡ್ಸ್, ನಾನಿಲ್ಲಿ ಪೌಡರ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ನೀವಿನ್ನು ನುಣ್ಣಗೆ ಬೇಕಾದ್ರೆ ನುಣ್ಣಗೆ ಪೌಡರ್ನಾಗಿ ಮಾಡ್ಕೋಬಹುದು. ಸೊ ನಾನಿಲ್ಲಿ ಒಂದ್ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ರವೆ ಇರುತ್ತಲ್ವಾ, ಆ ರೀತಿಯಾಗಿ ಕೈಯಲ್ಲಿ. ಸೊ ನೋಡ್ತಾ ಇರ್ಬೋದು. ಈಗ ಇಲ್ಲಿ ಮುಷ್ಟಿ ಕಟ್ಟಿದ್ರು ಕೂಡ ಮುಷ್ಟಿ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಒಂದು ಸ್ಟೋರ್ ಮಾಡಿ, ಒಂದು ಕಾಜಿನ ಬರ್ನೆಯಲ್ಲೋ ಒಂದು ಪ್ಲಾಸ್ಟಿಕ್ ಬರ್ನೆಯಲ್ಲೋ ಸ್ಟೋರ್ ಮಾಡಿದ್ರೆ 1-2 ತಿಂಗಳವರೆಗೂ ಏನೂ ಆಗೋದಿಲ್ಲ. ಕಡಲೆ ಬೀಜನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಫ್ರೆಂಡ್ಸ್, ಈಗ ನಾನಿಲ್ಲಿ ಹುರ್ಗಡ್ಲೆ ಚಟ್ನಿಯನ್ನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಕೆಜಿಗೆ 1 ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿಯನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಚಮಚದಷ್ಟು ಜೀರಿಗೆ, ಇದಕ್ಕೆ 2 ಮುಷ್ಟಿ ಆಗುವಷ್ಟು ತೆಂಗಿನ ತುರಿಯನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹುಣಸೆ ಹಣ್ಣು ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ಸ್ವಲ್ಪ ಫ್ರೈ ಆಗಿದೆ. ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಚಟ್ನಿಗೇನು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೋದು ಬೇಕಾಗೋದಿಲ್ಲ. ಆದರೆ ಕಡಲೆ ಬೀಜದ ಚಟ್ನಿಗಾದ್ರೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ. ಈಗ ಇಲ್ಲಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಕೂಡ ಈಗ ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ. ಇದಕ್ಕೆ ಪುಟಾಣಿ ಕೂಡ ಅಂತಾರೆ. ಸೊ ಇದನ್ನ ಕ್ಲೀನ್ ಮಾಡ್ಕೊಂಡು ಸೈಡ್ ಇರೋಣ. ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ಈಗಿಲ್ಲಿ ಹುರ್ಗಡ್ಲೆಯನ್ನ ಸೇರಿಸ್ಕೊತಾ ಇದ್ದೀನಿ. ಅವಾಗಲೇ ಹುರಿದಿಟ್ಟಿರುವಂತ ಮಸಾಲೆ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿಯನ್ನ ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ಅವಾಗಲೇ ಶೇಂಗಾ ಬೀಜ ಹೆಂಗ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಲ್ಲಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನ ಈಗ ನಾನು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್.